ಜಾಂಬವ ಯುವಸೇನೆ ತಾಲೂಕು ಘಟಕ ಯಡ್ರಾಮಿಯಿಂದ ಹಾಗೂ ಜವರ್ಗಿ ಘಟಕ ಸಹಕಾರದೊಂದಿಗೆ ತೆಲುಬಳ ಗ್ರಾಮದಲ್ಲಿ ನೂತನ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿರುವಂಥ ಎಲ್ಲ ನನ್ನ ಮಾದಿಗ ಸಮಾಜದ ಅಕ್ಕ ತಂಗಿಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ಮತ್ತೊಮ್ಮೆ ಮಗನ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಜಾಂಬವ ಯುವಸೇನೆ ತೆಲುಬಾಳ ಗ್ರಾಮದಲ್ಲಿ ನೂತನ ಶಾಖೆಗೆ ಆಗಮಿಸಿರುವ ಭೂತಳಿ ಕಾಕ ಅಣ್ಣರು ವೇದಿಕೆ ಮೇಲೆ ಬರ್ಬೇಕಂದು ವಿನಂತಿ. ಬರ್ರಿ. ಜಾಂಬವ ಯುವಸೇನೆಯ ಉಪಾಧ್ಯಕ್ಷರಾದಂಥ ಗಂಗಾಧರ್ ವರ್ಷನಳ್ಳಿಯವರಿಗೆ ನನ್ನ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಹಾಗೂ ಸಹಕಾರ ನೀಡಿರುವಂತಹ ಯಾವತ್ತು ಮಾರ್ಗದರ್ಶಕರಾಗಿರುವಂತ ಜವರ್ಗಿ ಜಾಂಬವ ಯುವಸೇನೆಯ ಗೌರವಾಧ್ಯಕ್ಷರಾದಂತ ಸೈದಪ್ಪ ಹೊಸಮನಿ ಅವರಿಗೆ ಸ್ವಾಗತ ಸುಸ್ವಾಗತ. ಹಾಗೂ ಕಡ್ಕೋಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಹಾಗೂ ಪ್ರಸ್ತುತ ಸದಸ್ಯರಾಗಿರುವ ಜಟಪ್ಪ ಹೊಸಮನಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಜಾಂಬವ ಯುವಸೇನೆಯ ಕಾರ್ಯದರ್ಶಿಯಾದಂತ ಸುಂಬರ್ ಗ್ರಾಮ ಘಟಕದ ಪರಶುರಾಮ್ ಹೊಸಮನಿಯವರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ಜಾಂಬವ ಯುವಸೇನೆಯ ಸದಸ್ಯರಾಗಿರುವಂತಕ್ಕಂಥ ಪುರುಷೋತ್ತಮ್ ಹೊಸಮನಿಯವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಊರಿನ ಪ್ರಮುಖರು ಹಾಗೂ ಸಮಾಜದ ಹಿರಿಯ ಅಭಿವೃದ್ಧಿ ಜೀವಿಗಳಾಗಿರುವಂತಕ್ಕಂಥ ನಮ್ಮ ಭೂತಳಿ ಕಾಕ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನೋಡಿರುವಂತ ಈ ಸಮಾಜದ ಬಗ್ಗೆ ಕಳಕಳಿ ಇರುವಂತ ತೆಲುಬಾಳ ಗ್ರಾಮದ ಬಸವರಾಜ್ ಪೂಜೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ಕರೆಗೆ ಊಟ ಬಂದಿರತಕ್ಕಂತ ಯಡ್ರಾಮಿ ತಾಲೂಕಿನ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ಜಾಂಬವ ಯುವಸೇನೆಯ ಗ್ರಾಮ ಘಟಕವನ್ನು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರಿಗೂ ಮೂಡಿಸಿರುವಂತ ಕೆಲಸ ಮಾಡಿದ್ರು ಯಾರನ್ನ ಆಧಾರಪ್ಪ ಅಂದ್ರೆ ನಮ್ಮ ಯಡ್ರಾಮಿ ತಾಲೂಕಿನಲ್ಲಿ ಎಸಿಸಿ ಕಡ್ಕೋಳ್ ಚಾನಲ್ ಅವರಿಗೆ ಸ್ವಾಗತ. ಹಾಗೂ ನನ್ನ ಮತ್ತು ನನ್ನ ಸಮಾಜದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸಮಾಜದ ಪ್ರಮುಖ ಮುಖಂಡರೇ ಎಲ್ಲರಿಗೂ ಕೂಡ ಈ ಒಂದು ಶೋಭೆ ತರಲು ತೆಲುಬಾಳ ಗ್ರಾಮದ ಮಾದಿಗ ಸಮಾಜದ ಯುವಕರು ಹಾಗೂ ಗುರು ಹಿರಿಯರಿಂದ ಒಂದು ಈ ಸಮಾಜವನ್ನು ಶೋಭೆ ತರಲು ಕಾರಣೀಕರ್ತರಾಗಿರುತ್ತೇವೆ. ತಮಗೂ ಕೂಡ ನನ್ನ ಮತ್ತು ನನ್ನ ಸಮಾಜದ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇಲ್ಲಿಯವರೆಗೆ ಸ್ವಾಗತ ಭಾಷಣ ಮಾಡಿರ್ತಕ್ಕಂಥ ಯಡ್ರಾಮಿ ತಾಲೂಕಿನ ಜಾಂಬವ ಯುವಸೇನೆ ಅಧ್ಯಕ್ಷರಾಗಿರ್ತಕ್ಕಂಥ ಅಯ್ಯಪ್ಪ ಸೊಂಬೋಡ ಕಟ್ಟೆಮನೆಯವರಿಗೆ ಕೂಡ ಸ್ವಾಗತ ಸುಸ್ವಾಗತ. ಅಷ್ಟೊಂದು ಗೌರವ ಕೊಡುವುದು ನಮ್ಮ ಭಾರತೀಯ ಪ್ರಜೆಗಳ ಒಂದು ಕಾಯಕವಾಗಿರುತ್ತದೆ. ಅದರಿಂದ ರಾಜು ಅಣ್ಣವರು ಮಿಲಿಟರಿಯಲ್ಲಿ ಸೇವೆಯನ್ನು ಮಾಡುತ್ತಾರೆ. ತಾವು ಕೂಡ ಒಂದು ವೇದಿಕೆಗೆ ಆಗಮಿಸುವಲ್ಲಿ ತಮ್ಮಲ್ಲಿ ವಿನಂತಿ. ತುಂಬಾ ನಮ್ಗೆ ಖುಷಿ ವಿಷಯ. ಒಟ್ಟೊಂದು ಭಾರತೀಯ ಸೈನಿಕನಾಗಬೇಕು ಅನ್ನೋದು ಎಲ್ಲರ ಆಸೆ ಇರುತ್ತದೆ. ಹಾಗಾದ್ರೆ ಅವರಿದ್ದರೇ ನಾವು ಎಲ್ಲರೂ ಕೂಡ ಈ ದೇಶದಲ್ಲಿ ಉಳಿಯಲು ಒಂದು ಆರ್ಥಿಕವಾಗಿ ಇರಲು ಹಾಗೂ ಜೀವನವನ್ನು ನಡೆಸಲು ಉತ್ತಮ ಒಂದು ಅವಕಾಶ ಇರುತ್ತೆ. ಅದಕ್ಕಾಗಿ ಅವರ ಸಾಧನೆಗೆ ನಾವು ಕೂಡ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೇವೆ. ಓ ಜ್ಞಾನವೇ ನಾನಿನ್ನ ಬಿಟ್ಟು ಬಾಳಲಾರೆನು. ಓ ಜ್ಞಾನವೇ ಓ ಜ್ಞಾನವೇ ಓ ಜ್ಞಾನವೇ ಕತ್ತಲೆಯ ಸಮಯದಿ ಬೆಳಕಾಗಿರು. ಮರಣದ ಸಮಯದಿ ಜೀವವಾಗಿರು. ಮರಣದ ಸಮಯದಿ ಜೀವವಾಗಿರು.
ನನ್ನ ಹತ್ತಿರವಿರು ಓ ಜ್ಞಾನವೇ ನಾನಿನ್ನ ಬಿಟ್ಟು ಬಾಳಲಾರೆನು ಓ ಜ್ಞಾನವೇ ಓ ಜ್ಞಾನವೇ ಓ ಜ್ಞಾನವೇ ಕಣ್ಣೀರಿನ ಸಮಯದಿ ತಾಯಿಯಾಗಿರು ಸಾಲದ ಸಮಯದಿ ತಂದೆಯಾಗಿರು ಸಾಲದ ಸಮಯದಿ ತಂದೆಯಾಗಿರು ನನ್ನ ಹತ್ತಿರವಿರು ಓ ಜ್ಞಾನವೇ ನಾನಿನ್ನ ಬಿಟ್ಟು ಬಾಳಲಾರೆನು ಓ ಜ್ಞಾನವೇ ಓ ಜ್ಞಾನವೇ ಓ ಜ್ಞಾನವೇ ಓದುವ ಸಮಯದಿ ಗುರುವಾಗಿರು ನಾ ಪ್ರಾರ್ಥಿಸುವ ಸಮಯದಿ ದೇವರಾಗಿರು ನಾ ಪ್ರಾರ್ಥಿಸುವ ಸಮಯದಿ ದೇವರಾಗಿರು ನನ್ನ ಹತ್ತಿರವಿರು ಓ ಜ್ಞಾನವೇ ನಾನಿನ್ನ ಬಿಟ್ಟು ಬಾಳಲಾರೆನು ಓ ಜ್ಞಾನವೇ ಓ ಜ್ಞಾನವೇ ಓ ಜ್ಞಾನವೇ. ಮುದ್ದು ಮಕ್ಕಳಿಗೆ ಪ್ರಾರ್ಥನಾ ಗೀತೆ ಆಡಿದವರಿಗೆ ಎಲ್ಲ ನಮ್ಮ ತಲುಬಳ ಗ್ರಾಮದ ಹಾಗೂ ಜಾಂಬವ ಸೇನೆ ಕಡೆಯಿಂದ ಧನ್ಯವಾದಗಳು. ಬಸವಣ್ಣ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜಿ ಅವರಿಗೆ ಹರೀಶ್ ತಲುಬಳ ಅವರಿಂದ ಪೂಜೆ ಕಾರ್ಯಕ್ರಮವು ನೆರವೇರುತ್ತದೆ. ಬೇಗ ಬೇಗ ಮಾಡಬೇಕು. ಬಸವಣ್ಣ ಅಂಬೇಡ್ಕರ್ ಬಾಬು ಜಗಜೀವರಾವ್ ಎಲ್ಲ ಒಂದು ನಮ್ಮ ವೇದಿಕೆ ಮೇಲೆ ಆಸನರಾಗಿರುವಂತ ಜಿಲ್ಲಾ ಉಪಾಧ್ಯಕ್ಷರಂತ ಗಂಗಾಧರ್ ವರ್ಷನಹಳ್ಳಿ ಸರ್ ಅಥವಾ JOS ಜೇವರ್ಗಿ ಅಧ್ಯಕ್ಷರು ಹಾಗೂ ಎಲ್ಲ ಒಂದು ಸಮಾಜದ ಮುಖಂಡರು ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂದು ತಲುಬಳ ಗ್ರಾಮದ ಸಮಸ್ತ ಮಾದಿಗ ಬಂಧುಗಳಿಂದ ವಿನಂತಿ. ಸದಾಕಾಲ ಹೇಗೆ ಒಂದು ಜ್ಯೋತಿಯನ್ನು ಬೆಳಕು ಕೊಡುತ್ತದೋ ಕತ್ತಲಲ್ಲಿ, ಅದೇ ತರ ನಾವು ತಲುಬಳ ಗ್ರಾಮದ ಎಲ್ಲ ಯುವಕರು ಒಂದೇ ಒಗ್ಗಟ್ಟಿನಿಂದ ಒಂದು ಯಾವುದೋ ಒಂದು ಕೆಲಸವನ್ನು ಆಗುತ್ತೆ. ಸಮಾಜಕ್ಕೆ ಏನಾದರೂ ಒಂದು ಉಡುಗೊರೆ ಕೊಡಬೇಕಪ್ಪ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇರಬೇಕಂತೇಳಿ ಅದೇ ಒಂದು ಉದ್ದೇಶದಿಂದ ನಿಮ್ಮ ಎದುರಿಗೆ ಕಾರ್ಯಕ್ರಮ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ. ಸಮಾಜದ ಎಲ್ಲ ಮುಖಂಡರುಗಳಿಂದ ಈ ಒಂದು ನೂತನ ಗ್ರಾಮ ಘಟಕಕ್ಕೆ ಜ್ಯೋತಿ ಬೆಳಗುತ್ತಾರೆ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕೆಂದು ತಮ್ಮಲ್ಲಿ ವಿನಂತಿ. ಜೈ ಮಾದಿಗ, ಜಾಂಬವ ಸೈನ್ಯಕ್ಕೆ, ಡಾಕ್ಟರ್ BSR ಅಂಬೇಡ್ಕರ್ ಅವರಿಗೆ, ಹಸಿರು ಕ್ರಾಂತಿ ಅರ್ಧರ ಬಾಬು ಜಗಜೀವರಾವ್ ಅವರಿಗೆ, ಜಗಜ್ಯೋತಿ ಬಸವಣ್ಣ ಅವರಿಗೆ, ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ಅವರಿಗೆ